ವಾವ್, ಅಬ್ಬಾ 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 ಅಬ್ಬಾ, ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡವ್ರೆ. ಅಪ್ಪ ಅಪ್ಪ ಅಪ್ಪ, ಕೆಳಕ್ಕೆಲ್ಲ ಮ್ಯಾಟ್ ಹಾಕ್ಬಿಟ್ಟು ಹೊಸ ಬೆಡ್ ತರಿಸಿ. ಅಬ್ಬಾ ಅಬ್ಬಾ, ರೂಮ್ ಅಂತೂ ಎಷ್ಟು ಚೆನ್ನಾಗಿ ಮಾಡ್ಕೊಂಡವಳೆ. ಪರವಾಗಿಲ್ವೇ? ಹೇಳ್ತೀನಿ ತಡಿ ನಾನು ಸರಿಯಾಗಿ. ನಮ್ಮ ಅಪ್ಪನ ಅಮ್ಮ ಹೇಳ್ದಂಗೆ ಕೇಳು, ಎಲ್ಲ ನಡೆಸ್ಬೇಡಮ್ಮ ನೀನು ಅಂತೇಳಿ ಹೇಳ್ತೀನಿ. ಬರಲಿ. ಟಿ ವಿ ಎಸ್ ತಂದಿದ್ದೀನಿ ಅಂತೇಳಿ ಹೊರಗೆ ನಿಲ್ಲಿಸ್ಕೊಂಡು ಏನಂಗೆ ಯಪ್ಪ 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 ಹೊರಗೆ ನಿಲ್ಲಿಸ್ಕೊಂಡವಳೆ ಟಿ ವಿ ಎಸ್. ರೂಮ್ ಸಖತ್ತ ಮಾಡೋಳಪ್ಪ, ಹಳೇ ರೂಮ್ ಥರ ಆಗಿತ್ತು. ಅಲ್ಲಿರಲ್ವೇನೋ, ಈ ರೂಮಲ್ಲೇನೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡವಳೆ. ಅಪ್ಪ ಅಪ್ಪ ಅಪ್ಪ, ಒಂಥರ ಹೊಸ ರೂಮ್, ಹೊಸ ಮನೆ ಥರ ಫೀಲ್ ಆಗ್ತೈತೆ. ಅಂದರೆ ನೆಲಕ್ಕೆಲ್ಲ ಶೀಟ್ ಹಾಕೋಳಲ್ಲ, ಇದೊಂಥರ ಟೈಲ್ಸ್ ಅನ್ನೋ ಥರ ಫೀಲ್ ಕೊಡ್ತಾ ಐತೆ. ಹೊಸ ಬೆಡ್ ಬೇರೆ, ವೈಟ್ ಕಲರ್ ಬೆಡ್ಡು, ಬೆಡ್ಶೀಟು, ಮತ್ತು ವೈಟ್ ಕಲರ್ ದಿಂಬು, ಎಷ್ಟು ಸಖತ್ತ ರಾಯಲ್ ಕಾಣ್ತಾ ಐತೆ ಗೊತ್ತಾ. ತುಂಬ ಚೆನ್ನಾಗಿ ಕಾಣ್ತಾ ಐತೆ. ಫುಲ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ಈ ಅಮ್ಮ. ಒಳಗೆ ಬಂದ್ಲು ಅನ್ಸುತ್ತೆ, ಹೇಳ್ತೀನಿ ತಡಿ. ಟಿಪ್ಪು ಟಿಪ್ಪು, ಏನೇ ಏನೇ ಮೊಯ್ನೆ ನೀನು? ಯಾಕೋ ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ಜೋರು ಮಾಡ್ತೀಯಂತೆ. ಇದೆಲ್ಲ ಬೇಡಾಕ, ಸುಮ್ಮನೆ ನೀನು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡಿರು. ನಮ್ಮ ಅಣ್ಣನ ಏನು ಅನ್ಕೊಂಡಿದ್ಯಾ? ನಾವು ಯಾವತ್ತೂ ಇಂಥ ಬಾಳ್ ಮಾಡಿದವ್ರೆ ಅಲ್ಲ. ನೀನು ಅಲ್ಲಿ ಬೆಂಗಳೂರಲ್ಲಿ ಎಂಥ ಕೆಲಸ ಮಾಡ್ತಿದ್ದೆ ಅಂತ ಗೊತ್ತಿರ್ಲಿಲ್ವಾ ನನಗೆ? ಹೇಳ್ಬಿಟ್ರೆ ಮರ್ಯಾದೆ ಇರಲ್ಲ, ಬಾಯಿ ಮುಚ್ಕೊಂಡಿರೋದು ಕಲಿ. ಅಲ್ಲಿ ಹೋಟೆಲಿರೋ ಪ್ಲೇಟ್ ತೊಳೆಯೋಕೆ ಹೋಗ್ತಾ ಇದ್ದೆ, ಇಲ್ಲಿ ಊರಿಗೆ ಬಂದರೆ ಮಾತ್ರ ಏನೋ ಒಂಥರ ಚೆನ್ನಾಗಿ ರೆಡಿಯಾಗಿ ಬರ್ತಾ ಇದ್ದೆ. ಅಯ್ಯೋ ಅಯ್ಯೋ, ಗೊತ್ತಿಲ್ವೇನೆ? ನನಗೆಲ್ಲ ಗೊತ್ತಿರೋ ಅಂತದೇನೆ. ನಾನು ನಿನ್ನ ನೋಡಿದ್ದೀನಿ, ನೀನು ನನ್ನ ನೋಡಿದ್ಯಾ ಅಲ್ಲಿ. ಇಲ್ಲೋಡು, ಸುಮ್ಮನೆ ನೀನು ಹೆಂಗಿರ್ಬೇಕು ಹಂಗಿರೋದು ಕಲಿ. ಬಂದಿದ್ಯಾ, ಸುಮ್ಮನೆ ಇರು. ನನ್ನ ಹತ್ರ ನೀನು ಜೋರು ಮಾಡಬೇಡ. ನಮ್ಮ ಕೆಲಸ ನಾನು ಹಿಂಗೆ ಮಾಡ್ಬೇಕು ಅನ್ನೋದು ಗೊತ್ತೈತೆ. ನೋಡು, ಈ ಮನೆನ ಹಿಂಗೆ ಬದಲಾವಣೆ ಮಾಡ್ತೀನಿ ಅಂತೇಳಿ ಈ ಟಿಪ್ಪು ಕೈಯಿಂದ ಹೆಂಗೆ ಸಾಧ್ಯ ಅಂತ. ಏನು ಬದಲಾವಣೆ ಮಾಡ್ತೀಯ ನೀನು? ಏನು ಬದಲಾವಣೆ ಮಾಡ್ತೀಯ? ಏನೋ ಒಂದಿಷ್ಟು ಬೆಡ್ ಕವರ್ ಚೇಂಜ್ ಮಾಡಿದ್ಯಾ, ಒಂದೆರಡು ಸ್ಕ್ರೀನ್ ತಂದು ಹಾಕೊಂಡಿದ್ಯಾ, ನೆಲಕ್ಕೆಲ್ಲ ಇದು ಯಾಕೋ ಮ್ಯಾಟ್ ತಗೊಂಬಂದು ಹಾಕಿದಿ ಅಷ್ಟೇ. ಇಷ್ಟಕ್ಕೆ ಬದಲಾವಣೆ ಮಾಡಿದ್ನಿ ಅಂತ ಹೇಳ್ತಾ ಇದೀಯ. ಇಲ್ಲೋಡು, ನೀನು ಹಂಗೆಲ್ಲ ಮಾತಾಡಬೇಡ. ಕಣಿ ಮೊಯ್ನಿ, ಹಿಂಗೆ ಜೋರು ಮಾಡೋದು. ಇಲ್ಲೋಡು, ನನ್ನ ಮಗಳನ್ನ ಕೇಳು, ನನ್ನ ಮಗಳು ಹೆಂಗೆ ಅಂತ ಹೇಳ್ತಾಳೆ. ನೀನು ಇಷ್ಟೊಂದೆಲ್ಲ ಇದು ಮಾಡಿದೀಯಾ ಅಂತಂದರೆ ಏನು ನಡೆಯೋದಿಲ್ಲ. ನೀನು ಏನು ಮಾಡಬೇಕು ಅಂತ ಅನ್ಕೊಂಡಿದೀಯ ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ತಪ್ಪಾಯ್ತು ಕಣತ್ತೆ ಅಂತ ಕೇಳ್ಕೊಂಡು ಸುಮ್ಮನಿರೋದು ಕಲಿ ಅಷ್ಟೇ. ಅಷ್ಟೇ ನೋಡು, ಹೇಳ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ದಿನ ಇಲ್ಲಿರ್ಬೇಕು ಅಂತ ಬಂದಿದ್ದೀನಿ. ಸ್ವಲ್ಪ ದಿನ ಇರ್ತೀನಿ ಇಲ್ಲಿ. ಅದಕ್ಕೇ ನೀವೆಲ್ಲ ನಡೆಸ್ಬೇಡ ನೀನು. ನಾನು ಈ ಮನೆ ಹೆಣ್ಮಗಳು. ನಾವು ನೋಡು, ನಾವು ಹೆಂಗಿದೀವಿ ಅಂದರೆ ಫಸ್ಟಿಂದಲೂ ನಮ್ಮ ಅಪ್ಪ ನಮ್ಮ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಬಂದಿರೋದು. ನಮ್ಮ ಮೊಯ್ತನ್ಗೂ ಹೇಳ್ತೀನಿ ಬೇಕಾದ್ರೆ. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರೋ. ಬಂದಿದ್ದೀನಿ ಅಂತೇಳಿ ನನ್ನ ಮೇಲೆ ಜೋರು ಮಾಡಿದ್ರೆ ನಡೆಯಲ್ಲಕ್ಕ. ಇವೆಲ್ಲ ಏನು ನಡೆಯೋದಿಲ್ಲ. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು. ಹಿಂಗೆ ಕಣಮ್ಮ, ಹಿಂಗೆ ಜೋರು ಮಾಡೋದು. ನೀರಪ್ಪ, ನಾನೆಲ್ಲ ಬುದ್ಧಿ ಕಲಿಸ್ತೀನಿ ಅವಳಿಗೆ. ಅದ್ಯಾಕೆ ಮಾತಾಡ್ತಾಳೆ ನೋಡೋಣ. ನಮ್ಮ ಅಪ್ಪ ನಮ್ಮ ಅಮ್ಮ ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನೋಡು, ನಿನಗೇನು ಮಾಡ್ತೀನಿ ಅಂತ. ಇಲ್ಲಿಂದ ಹೋಗ್ತಾ ಇರ್ಬೇಕು ಅಷ್ಟೇನೆ. ಏನು ಅನ್ಕೋಬಿಟ್ಟಿದ್ಯಾ ನೀನು? ರೇ ರೇ ಬನ್ರಿ ಇಲ್ಲಿ, ರೇ ಬನ್ರಿ. ಬುದ್ಧಿ ಕಲಿಸ್ತೀನಪ್ಪ, ತಲೆ ಕೆಡಿಸ್ಕೋಬೇಡಿ. ಇವಳಿಗೆ ನಾನು ಬುದ್ಧಿ ಕಲಿಸ್ತೀನಿ. ನನಗೆ ಗೊತ್ತಾಯ್ತು ಇವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ. ಇಷ್ಟೊಂದೆಲ್ಲ ಹಿಂಗೆ ಮಾತಾಡ್ತಾಳೆ, ಹಿಂಗೆಲ್ಲ ಇದು ಮಾಡ್ತಾಳೆ ಅಂತಂದ್ರೆ ಇವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ಬುದ್ಧಿ ಕಲಿಸ್ತೀನಪ್ಪ, ತಲೆ ಕೆಡಿಸ್ಕೋಬೇಡಿ. ಇವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ಅಲ್ಲಿ ನೋಡ್ದ ಹೆಂಗೆ ಮಾತಾಡ್ತಾಳೆ. ಇವಳು ಇರೋ ಅಂಥ ರೂಮ್ ಮಾತ್ರ ಎಲ್ಲ ನೀಟ್ ಮಾಡ್ಕೊಬಿಟ್ಟು ಎಷ್ಟು ಇದು ಮಾಡ್ತಾಳೆ. ನಾನು ಬದಲಾವಣೆ ಮಾಡ್ತೀನಿ ಈ ಮನೇನ ಅಂತ ಹೇಳ್ತಾಳೆ. ಇಂಥ ಕೆಲಸ ಮಾಡಿ ಏನು ಬದಲಾವಣೆ ಮಾಡಿ ಏನು ಎಷ್ಟು ಲಕ್ಷ ದುಡಿದ್ರೂ ಸಾರ್ಥಕ ಇಲ್ಲ. ಇದಕ್ಕೆ ಸರಿ ಸಾಟಿ ಇಲ್ಲ. ನಮ್ಮ ಮನೆಗೂ ಈ ಕೆಲಸ ಮಾಡೋದಕ್ಕೂ ಸರಿ ಸಾಟಿನೇ ಇಲ್ಲ ಅಂತ ಹೇಳ್ಬೋದು. ನಾನೆಲ್ಲ ಬುದ್ಧಿ ಕಲಿಸ್ತೀನಿ, ಸುಮ್ಮನಿರಮ್ಮ. ಇವಳಿಗೆ ನಾನು ಕಲಿಸ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಾನು ಇವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಬುದ್ಧಿ ಕಲಿಸ್ತೀನಿ. ನಾನೆಲ್ಲ ಮಾತಾಡ್ತೀನಿ, ಸುಮ್ಮನೆ ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ. ನೀನು ನಮ್ಮ ಅಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡಿರ್ತೀಯ, ನಿನಗೇನೋ ಗ್ರಾಚಾರ ಅಂತ ಹೇಳ್ತೀನಿ ಅಷ್ಟೇ. ನಿಮ್ಮ ಮನೆ ಬಿಟ್ಟು ಹೋಗ್ಬೇಕಿಲ್ಲ ಅಂತಂದರೆ ಹಂಗೆ ಮಾಡ್ತೀನಿ. ಈ ಕೆಲಸ ಮಾಡೋ ಆಗಿದ್ರೆ ನೀನು ಇರಲೇಬೇಡ ಅಂತ ಹೇಳ್ತೀನಿ. ಅವಳಿಗೆ ಹೆಂಗೆ ಹೇಳ್ಬೇಕನ್ನೋದು ಚೆನ್ನಾಗಿ ಗೊತ್ತೈತೆ. ನಾನು ಕೇಳಲ್ಲ ಮೊಯ್ನಿ, ನಾವು ಹೇಳಿದ್ವಿ, ಅಷ್ಟು ಸುಲಭವಾಗಿ ಕೇಳೋ ಅಂಥವಳಲ್ಲ ಈ ಅಮ್ಮ. ಕೇಳಿಸ್ತೀನಪ್ಪ, ನಾನು ಕೇಳಿಸ್ತೀನಿ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ತಾನೇ ಅವಳು. ನೀವು ಹೇಳ್ದಂಗೆ ಕೇಳ್ಕೊಂಡಿರೋ ಥರ ಮಾಡ್ತೀನಿ. ನೀವೇನು ಟೆನ್ಷನ್ ತಗೋಬೇಡಿ, ನಾನು ಇದ್ದೀನಿ. ನಾನು ಇವಳನ್ನ ಬದಲಾವಣೆ ಮಾಡ್ತೀನಿ. ಇವಳು ನಿಮಗೆ ಎಷ್ಟಿದು ಮಾಡೋಳ, ನೀವು ಹಿಂಗೆ ಬೇಡಪ್ಪ, ಯಾರು ಸಂಬಂಧ ಇವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದು ಬಿಡ್ತೀನಪ್ಪ ಅಂತ ಅನ್ಬೇಕು. ನೀವು ಬುದ್ಧಿ ಕಲಿಸ್ತಾಳಂತೆ, ಬಾರಪ್ಪ ಕೇಳಿಲಿ. ಮೋಹಿನಿ, ಈಗ ಬಂದಿದ್ಯಾ, ಸುಮ್ಮನೆ ಇರೋದು ಕಲಿ.
ನೀನು ಇಲ್ಲಿ ಎಕ್ಸ್ಟ್ರಾ ಮಾತಾಡ್ಬೇಡ. ನೀನು ಬೇರೆ ಬಂದಾವ ಇವ್ರ ಜೊತೆಗೆ. ಮಾತಾಡ್ತೀನಿ. ಮತ್ತೆ ಇವಳು ಇವಾಗಲೇ ಹಿಂಗ್ ಮಾತಾಡ್ತಾಳೆ ಅಂತಂದ್ರೆ ಇವ್ರ ಹತ್ರ ಇನ್ನು ಮುಂದೆ ಹೆಂಗ್ ಮಾತಾಡ್ಬೇಡ. ನೀನು ಇವಳು ಮಾತು ಕೇಳ್ತಾ ಇದೆಯಲ್ಲ, ನನ್ನ ಮೊನ್ನೆ ಬಂದೇ ಇದ್ದಾಳೆ ಇವಳು ಮಾತು ಕೇಳ್ಕೊಂಡು ಮಾತಾಡ್ತಾ ಇದೀಯ. ನಮ್ಮಪ್ಪ ನಮ್ಮಮ್ಮನಿಗೆ ಇಷ್ಟ ಇಲ್ಲದ ಕೆಲಸ ಮಾಡಿಕೊಡ್ದು ಅಷ್ಟೇ. ಅವ್ರು ಹೆಂಗ್ ಹೇಳ್ತಾರೆ ಹಂಗೆ ಹೇಳ್ದಂಗೆ ಕೇಳ್ಕೊಂಡು ಇವಳು ಇರಬೇಕು. ನನ್ನ ಹತ್ರ ಅವೆಲ್ಲ ನಡೆಯಲ್ಲ. ನಾನೇನು ಮಾಡಬಾರ್ದು ಈಗಳಪ್ಪ ಊರಾಗೆ ಎಲ್ಲ ಈ ಕೆಲಸ ಮಾಡಬಾರ್ದು ಅಂತೇಳಿ ಯಾರಾದ್ರೂ ಹೇಳ್ಬಿಡ್ಲಿ, ಬೇಕಾದ್ರೆ ಕಲೆ ಹಾಕ್ತೀನಿ 4 ಜನನ. ಯಾರಾದ್ರೂ ಹೇಳ್ಬಿಡ್ರಿ ನೀನು ಮಾಡ್ತಾ ಇರೋ ತಪ್ಪು ಕಣಮ್ಮ, ಇಂಥ ಕೆಲಸ ಮಾಡಬಾರ್ದು, ನೀನು ಮಾಡಿದ್ರೆ ನಮ್ಮ ಇವ್ರಿಗೆಲ್ಲ ಮರ್ಯಾದೆ ಹೋಗುತ್ತೆ, ಮರ್ಯಾದೆ ಹೋಗೋ ಅಂಥ ಕೆಲಸ ಅಂತ ಆದರೆ ಬೇಕಾದ್ರೆ ಬಿಟ್ಬಿಡ್ತೀನಿ. ನಾನು ದುಡ್ಕೊಂಡು ತಿಂತಾ ಇರೋದು, ಮರ್ಯಾದೆ ಹೋಗೋ ಅಂಥ ಕೆಲಸ ನಾನು ಮಾಡ್ತಾ ಇಲ್ಲ. ನಾನು ದುಡ್ಕೊಂಡು ತಿಂತಾ ಇರೋದಕ್ಕೆ ನೀವು ಈ ಥರ ಮಾತಾಡ್ತಾ ಇದ್ರಲ್ಲ. ಅಯ್ಯೋ ನಿಮ್ಮಂಥವ್ರಿಗೆಲ್ಲ ಏನು ಹೇಳಬೇಕು? ಏಕೆ ಹಿಂಗೆ ಮಾಡ್ತಾ ಇದ್ದೀರೋ ಏನೋ? ಅಯ್ಯೋ ನೀವೇನು ಹೇಳಿದ್ರು ನಾವು ಮಾಡೋದು. ನೀರದ್ ಕಲಿ. ಇವಾಗ 5 ಲಕ್ಷ ದುಡ್ಡು ನಾವು ದುಡ್ಕೊಂಬಂದು ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದೀವಲ್ಲ, ಅದು ಇವಳು ದುಡ್ಡೇ ತಗೊಂಬಂದು ಕೊಟ್ಟಿರೋದು. ನೀನು ನಾನು ದುಡ್ದಿದ್ದೀನಿ ಅಂತ ಹೇಳ್ತೀಯ. ಸ್ಟ್ಯಾಂಡರ್ಡ್ ಅಣ್ಣ, ತುಂಬ ಸ್ಟ್ಯಾಂಡರ್ಡ್ ನಾವು. ಅಲ್ಲ ಕಣೆ, ಇಷ್ಟೊಂದು ಸ್ಟ್ಯಾಂಡರ್ಡ್ ಆಗಿದ್ದವಳು ನೀನು ಬೆಂಗಳೂರಾಗೆ ಮುಸ್ರೆ ತೊಳೆಯಕ್ಕೆ ಯಾಕೆ ಹೋಗ್ತಾ ಇದ್ದೆ? ಸುಮ್ಮನೆ ಇರೋದು ಹೇಳ್ಬೇಕು, ಏನು ಕೆಲಸ ಮಾಡ್ತೀವಿ ಅದನ್ನ ಹೇಳ್ಬೇಕು. ಇಲ್ಲದ್ದು ಹೇಳಿದ್ರೆ ಯಾರೇನು ನೀನು ಬಂದಿಲ್ಲಿ ಕೊಡೋದಿಲ್ಲ. ಮುಸ್ರೆ ತೊಳೆಯಕ್ಕೆ ಹೋಗ್ತಿದ್ದಲ್ಲ, ಅದು ನಿನ್ನ ಲೆವೆಲ್ ಅಲ್ವಾ, ಅದು ನಿನ್ನ ಸ್ಟ್ಯಾಂಡರ್ಡ್ ಅಲ್ವಾ? ನೀನು ಇಷ್ಟೊಂದು ಸ್ಟ್ಯಾಂಡರ್ಡ್ ಅಂತೀಯಲ್ಲ, ನೀನು ಸ್ಟ್ಯಾಂಡರ್ಡ್ ಆಗಿರೋ ಅಂಥವಳು ಆ ಕೆಲ್ಸಕ್ಕೆ ಹೋಗ್ಬಾರ್ದಾಗಿತ್ತು. ನನಗೆಲ್ಲ ಗೊತ್ತಾಯ್ತು. ನನ್ನ ಮಗಳು ಮುಸ್ರೆ ತಿಕ್ಕಕ್ಕೆ ಹೋಗ್ತಿದ್ಲ, ಚಾನ್ಸೇ ಇಲ್ಲ. ಹ್ಞೂನಮ್ಮ, ಇವಳು ಸ್ವಲ್ಪ ದಿನ ಏನೋ ಕಂಪ್ನಿಗಳಿಗೆಲ್ಲ ಹೋಗೋಕೆ ಹೋದ್ಲು. ಏನೋ ಗೊತ್ತಾಗ್ದಿಲ್ಲದಕ್ಕೆ, ಕೆಲಸ ಮಾಡೋದು ಬರ್ದೇ ಇಲ್ಲದಕ್ಕೆ ಸುಮ್ಮನೆ ಮುಸ್ರೆ ತೊಳೆಯೋಕೆ ಹೋಗ್ತೀನಿ ಅಂತ ಮುಸ್ರೆ ತೊಳೆಯೋಕೆ ಹೋದ್ಲು. ನನ್ನ ಹತ್ರನೂ ಸುಮ್ಮನೆ ಹಿಂಗೆ ಹೇಳ್ತಾ ಇದ್ಲು. ನನಗೂ ತಿಪ್ಪುಗೂ ಗೊತ್ತೈತೆ ಇವಳು ಮುಸ್ರೆ ತೊಳೆಯೋಕೆ ಹೋಗಿರೋ ವಿಷಯ. ನೀವು ಸುಮ್ಮನೆ ಏನಾನ ಹೇಳಿದಿರಂದ್ರೆ ಸರಿಯಾಗಲ್ಲ. ನೀವು ಹೆಂಗೆ ಹೇಳ್ತೀರಾ? ನೀನು ಮುಸ್ರೆ ತೊಳೆಯೋಕೆ ಹೋಗಿರೋದು ತೋರಿಸ್ಲಾ? ನನ್ನ ಹತ್ರ ಸಾಕ್ಷಿ ಐತೆ, ತೋರಿಸ್ಲೇನತ್ತೆ ನಿನ್ನ ಮಗಳು ಮುಸ್ರೆ ತಿಕ್ತಾ ಇರೋದನ್ನ. ಸಾಕ್ಷಿ ಐತೆ, ಫೋನಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೀವು ಮಾಡ್ತಾ ಇರೋಂಥ ಕೆಲಸ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನನ್ನ ಮಗಳೇ ಇಲ್ಲೋಡು, ಹಂಗೆ ಇದ್ರೂ ಅಂತ ಕೆಲ್ಸಕ್ಕೆ ಹೋಗಲ್ಲ. ನನ್ನ ಮಗಳನ್ನ ಏನು ಅನ್ಕೊಂಡಿದೀಯ? ಏನು ಅನ್ಕೊಂಡಿದೀಯ ಅಂತ ನೋಡಮ್ಮ, ನಿನ್ನ ಮಗಳು ಎಂಥ ಕೆಲಸ ಮಾಡ್ತಾವಳೆ ನನಗೆ ಹೇಳ್ತೀಯಲ್ಲ. ನನ್ನ ಮಗಳು ಅಂತ ಕೆಲಸ ಮಾಡಲ್ಲ, ಅವಳು ತುಂಬ ಸ್ಟ್ಯಾಂಡರ್ಡ್ ಅಂತ ಹೇಳ್ತಿರಲ್ಲ ಇಬ್ರು. ಇವಾಗ ಮಾಡ್ತಾ ಇರೋದೇನು ಕೆಲಸ ನೋಡು, ಮುಸ್ರೆ ತೊಳಿತಾ ಇದ್ದಾಳೆ ಇವಳ. ಮೊಯ್ನೆ ಇದೇನಿದು? ಏನಿದು? ಯಾಕೆ ಇವಳು ಹಿಂಗೆ? ನನ್ನ ಮಗಳಲ್ಲ. ನೋಡಮ್ಮ, ಸರಿಯಾಗಿ ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ನೋಡು, ಇಷ್ಟೊಂದು ಸ್ಟ್ಯಾಂಡರ್ಡ್ ಅಂತ ಹೇಳ್ತಾಳಲ್ಲ, ಮುಸ್ರೆ ತಿಕ್ಕಕ್ಕೆ ಹೋಗ್ತಾ ಇದ್ಲು. ಇಲ್ಲಿ ಬಂದ್ಬಿಟ್ಟು ಆ ಕೆಲಸ ಈ ಕೆಲಸ ಅಂತ ನಿಮ್ಮ ಹತ್ರ ಬಿಲ್ಡಪ್ ಕೊಡ್ತಾ ಇದ್ಲು. ನೀವು ಅದನ್ನ ನಂಬ್ಕೊಂಡು ನೀವಿದ್ದೀರ. ಅಯ್ಯೋ ನಿಮ್ಮಂಥವ್ರಿಗೆಲ್ಲ ಏನು ಹೇಳ್ಬೇಕು ಬಾ. ಅಲ್ಲ, ಇವಳು ಹೇಳೋದನ್ನೆಲ್ಲ ನಂಬ್ಕೊಂಡು ಕೂತ್ಕೊಂಡಿದ್ದೀರಲ್ಲ, ನೀವೆಂಥ ದಡ್ರು ಅಂತ ಅನ್ಬೋದು. ನೀನು ಏನಮ್ಮ ಮೊಯ್ನೆ, ಏನು ನೀನೆಲ್ಲಿ ಮುಸ್ರೆ ತೊಳೆಯೋಕೆ ಹೋಯ್ದೆ ನೋಡ್ದ? ಇವಾಗ ಅದನ್ನ ಹೇಳ್ತಿರೋದ ನಮ್ಮ ಮುಂದೆ. ಅದು ಅಪ್ಪ, ಎಂದೋ ಒಂದಿನ ಯಾರೋ ನಮ್ಮ ಮನೆ ಪಕ್ಕದ ಆಂಟಿ ಜೊತೆಗೆ ಹೆಲ್ಪ್ ಮಾಡಂತ ಕರ್ಕೊಂಡು ಹೋಯ್ತದ. ನಮ್ಮ ಮನೆ ಪಕ್ಕದ ಒಂದು ಆಂಟಿ ಇತ್ತಲ್ಲ, ಆಂಟಿ ಊರಿಗೆ ಹೋಗ್ಬೇಕು ಬಾರಮ್ಮ ನನ್ನ ಜೊತೆಗೆ ಅಂತ ಕರ್ಕೊಂಡು ಹೋಗಿದ್ದೆ. ಆ ಆಂಟಿನ ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡೋದ. ಆ ಆಂಟಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿದ್ದೆ. ಏನಕ್ಕೆ ಸುಳ್ಳು ಹೇಳ್ತೀಯ ನೀನು? ಇರೋದು ಒಪ್ಕೋ. ಅಯ್ಯೋ ನೀನು ನಿಂಗೆಲ್ಲ ಸುಳ್ಳು ಹೇಳಿದ್ಯಾ ಅಂತಂದ್ರೆ ನಾನು ಒಪ್ಪಲ್ಲ. ನನಗೆ ಗೊತ್ತಿತ್ತು. ಒಂದು ಇರಲಿ ಅಂತೇಳಿ ಒಂದು ಚಿಕ್ಕದಾಗ ಒಂದು ಅವತ್ತು ಸುಮ್ಮನೆ ಹಿಂಗೆ ಮಾಡ್ಕೊಂಡು ಇಟ್ಕೊಂಡೆ. ಗೊತ್ತಿತ್ತು ನೀನು ಮೋಹಿತನ ತಂಗಿ ಅಂತ, ನನಗೆಲ್ಲ ಚೆನ್ನಾಗಿ ಗೊತ್ತಿತ್ತು. ನಾನು ಎಲ್ಲ ಅವತ್ತು ಒಂದು ಹೆಂಗನಾದ್ರೂ ಇರಲಿ ಅಂತ ಹೇಳಿ ಅವತ್ತು ವಿಡಿಯೋ ಮಾಡಿ ಇಟ್ಕೊಂಡಿದ್ಕೆ. ಇವತ್ತು ನೋಡಿ ನೀನು ಮಾಡಿರೋ ಅಂಥ ಕೆಲಸ ನಾನು ಅವತ್ತು ಮೋಹಿತ್ ಕಳ್ಸೋಕ್ಕಾಗಿ ಮಾಡ್ಕೊಂಡೆ ಅಲ್ವಾ ಮೊಯ್ತಾ? ನಿನಗೆ ಕಳಿಸ್ಬೇಕಂತ. ನನ್ನ ತಂಗಿನೂ ನನಗೆ ಇಲ್ಲೆಲ್ಲ ಹೋಗ್ತಾಳೆ ಅಂತ ಅನ್ನ, ಅದಕ್ಕೆ ನೀನು ಸುಳ್ಳು ಹೇಳಿದ್ಯಾ. ನೋಡಿ ನಿನ್ನ ತಂಗಿ ಇಂಥ ಕೆಲಸ ಮಾಡ್ತಾವಳೆ, ನೀನು ಸುಳ್ಳು ಹೇಳಿದ್ಯಾ ಅಂತೇಳಿ ನೀನು ನನಗೆ ವಿಡಿಯೋ ಮಾಡಿ ಕಳಿಸ್ದೆ. ಆವಾಗ ಗೊತ್ತಾಯ್ತು. ಬಿಡು ಹೋಗ್ಲಿ, ಏನೋ ಮಾಡೋಕ್ಕಾಗಲ್ಲ. ನೋಡಿದ್ರಲ್ಲ ವೀಕ್ಷಕರ, ನಮ್ಮ ಮೋಹಿನಿ ಜೋರು ಮಾಡೋಕೆ ಹೋದ್ಲು. ನಮ್ಮ ಮೋಹಿನಿಗೇನೆ ರಿವರ್ಸ್ ಆಗೋ ಥರ ನೀನು ಯಾವ ಕೆಲಸ ಮಾಡ್ತಾ ಇದ್ದೆ ಅಂತ ತೋರಿಸ್ತಾವಳೆ. ಏನಪ್ಪ ಮಾಡಲಿ ಅಂತ ಅನ್ನಿಸ್ತೈತೆ. ಇವಾಗ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ ನನಗಂತೂ. ಇವಳಿಗೆ ಹೇಳೋಕ್ಕಾಗಲ್ಲ. ವ್ಯಾಪಾರ ಶುರು ಮಾಡಿದ್ರೆ ಕಲೆ TVS ತೊಗೊಂಬಂದ್ಬಿಟ್ಟವ್ರೆ. ಏನು ಮಾಡೋದು ಅಂತ ಅನ್ನಿಸ್ತೈತೆ ನನಗಂತೂ. ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.